ಗ್ಯಾರಂಟಿ ನ್ಯೂಸ್ ಹಾಗೂ ಆಡ್6 ಸಹಯೋಗದಲ್ಲಿ ಆಯೋಜಿಸಿದ ರಂಗೋಲಿ ಹಬ್ಬಕ್ಕೆ ಕಾಫಿ ನಾಡಿನಲ್ಲಿ ಸಖತ್ ರೆಸ್ಪಾನ್ಸ್ ಸಿಕ್ಕಿದೆ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆಯಲ್ಲಿ ನಡೆದ ರಂಗೋಲಿ ಸ್ಪರ್ಧೆಯಲ್ಲಿ ನೂರಾರು ಮಂದಿ ಭಾಗವಹಿಸಿದ್ರು. ಸ್ಪರ್ಧೆಯಲ್ಲಿ ಕಲರ್ಫುಲ್ ರಂಗೋಲಿ ಝಲಕ್ ಹೇಗಿತ್ತು ಅಂತ ನೋಡೋಣ ಬನ್ನಿ. ಒಂದಕ್ಕಿಂತ ಒಂದು ಚಂದ ಅನ್ನುವಂತಹ ರಂಗೋಲಿಗಳು, ನಾನೇ ಬೆಸ್ಟ್ ಅನ್ನುವಂತೆ ರಂಗೋಲಿ ಬಿಡಿಸುತ್ತಿದ್ದ ಹೆಂಗಳೆಯರು. ಈ ದೃಶ್ಯ ಕಂಡು ಬಂದಿದ್ದು ಕಾಫಿ ನಾಡಿನಲ್ಲಿ. ಆಡ್6 ಸಂಸ್ಥೆ ಸಹಯೋಗದಲ್ಲಿ ಗ್ಯಾರಂಟಿ ನ್ಯೂಸ್ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆಯಲ್ಲಿ ರಂಗೋಲಿ ಸ್ಪರ್ಧೆ ಆಯೋಜಿಸಿತ್ತು. ಮೂಡಿಗೆರೆಯ ಜೆಸಿಐ ಭವನದಲ್ಲಿ ಹಮ್ಮಿಕೊಂಡಿದ್ದ ರಂಗೋಲಿ ಸ್ಪರ್ಧೆಯನ್ನ ನರ್ಗಲ್ ಸಂಸ್ಥೆಯ ಸಂಸ್ಥಾಪಕರಾದ ಹೇಮಾ ಸುಂದ್ರೇಶ್ ಉದ್ಘಾಟಿಸಿದ್ರು. ಸಹಭಾಗಿತ್ವದ ಜೊತೆಗೆ ಜವಾಬ್ದಾರಿ ವಹಿಸಿಕೊಂಡ ಜೆಸಿಐ ಮೂಡಿಗೆರೆ ಸದಸ್ಯರು ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ನಡೆಯಲು ಸಹಕಾರಿಯಾದ್ರು. ಈ ಒಂದು ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನಡೆಸಿಕೊಟ್ಟಂತ ಸದಸ್ಯರು ಅವರಿಗೆ ನಾನೇ ಬರ್ತಂತ ಒಂದು ಪ್ರತಿನಿಧಿತ್ವವನ್ನು ಬೇರೆ ಕಲೆ ಸಾಹಿತ್ಯ ಸಂಸ್ಕೃತಿ ಎಲ್ಲ ಸೇರಿದಂತ ಇದು ಸ್ಟೇಟ್ ಲೈಬ್ರರಿ ವರ್ಷಕ್ಕೆ ನೂರಾರು ಪುಸ್ತಕಗಳಿದ್ದಾರೆ. ಅದರ ಕೆಲವೇ ಕೆಲವು 12-13 ಪುಸ್ತಕ ಮಾತ್ರ ಸ್ಟೇಟ್ ಲೈಬ್ರರಿ ವರ್ಷಕ್ಕೆ ಸೆಲೆಕ್ಟ್ ಮಾಡಿ ಆಲ್ ಓವರ್ ಕರ್ನಾಟಕಕ್ಕೆ ಅವರೇ ಪರ್ಚೇಸ್ ಮಾಡಿ ಎಲ್ಲ ಲೈಬ್ರರಿಗೂ ಅಂತಾರೆ. ಆ ಬುಕ್ ನಾನು ಸೆಲೆಕ್ಟ್ ಆಗಿ ಆ ಬುಕ್ ಅವರಿಗೆ ಗಿಫ್ಟ್ ನೀಡೋದು ಅಂತ ನಮ್ಮ ಜೆಸಿ ಸಂಸ್ಥೆನ ನೆಕ್ಸ್ಟ್ ಯಾವುದೇ ಕಾರ್ಯಕ್ರಮಕ್ಕೆ ಜಿಲ್ಲೆಯ ವಿವಿಧೆಡೆಯಿಂದ ಬಂದಿದ್ದ ಮಹಿಳೆಯರು ಸ್ಪರ್ಧೆಯಲ್ಲಿ ಅತ್ಯುತ್ಸಾಹದಿಂದ ಪಾಲ್ಗೊಂಡಿದ್ರು. ಮಹಿಳಾ ಮಣಿಗಳಷ್ಟೇ ಅಲ್ಲ, ಪುರುಷರು ಕೂಡ ಸ್ಪರ್ಧೆಯಲ್ಲಿ ಭಾಗವಹಿಸಿ ಕಲರ್ಫುಲ್ ಆಗಿ ರಂಗೋಲಿ ಬಿಡಿಸಿದ್ದು ವಿಶೇಷ. ರಂಗೋಲಿ ಸ್ಪರ್ಧೆಗೆ ಅತಿಥಿಯಾಗಿ ಆಗಮಿಸಿದ್ದ ಡಾಕ್ಟರ್ ಸೋಮಶೇಖರ್ ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನ ಆಯೋಜಿಸಿದ್ದ ಗ್ಯಾರಂಟಿ ನ್ಯೂಸ್ ಅನ್ನ ಹಾಡಿ ಹೊಗಳಿದ್ದು ಹೀಗೆ. ಗ್ಯಾರಂಟಿ ಟಿವಿ ಏನು ಆರ್ಗನೈಸ್ ಮಾಡಿದೆ ಮೂಡಿಗೆರೆ ತಾಲೂಕಲ್ಲಿ ಈ ರಂಗೋಲಿ ಸ್ಪರ್ಧೆಯನ್ನು ರಿಯಲಿ ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮ ಇದು. ಏಕೆಂತ ಹೇಳಿದರೆ ಈ ನಮ್ಮ ಸಂಸ್ಕೃತಿಯ ಒಂದು ಭಾಗವಾದಂಥ ಒಂದು ಏನು ರಂಗೋಲಿ ಸ್ಪರ್ಧೆ ಅದನ್ನು ನೀವು ಪ್ರಮೋಟ್ ಮಾಡ್ತಾ ಇದ್ದೀರಾ. ಹಾಗಾಗಿ ಇದು ಒಳ್ಳೆ ಕಾರ್ಯಕ್ರಮ ಮತ್ತು ಯಶಸ್ವಿಯಾಗಿ ನಡೆದಿದ್ದಾರೆ. ಭರತ್ ಅವರ ಸಾರಥ್ಯದಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದೀರಾ. ಹಾಗಾಗಿ ನಿಮಗೆ ತುಂಬ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಈ ನಿಮ್ಮ ಏನು ಗ್ಯಾರಂಟಿ ಟಿವಿ ಇದೆ ಇನ್ನೂ ಹೆಚ್ಚೆಚ್ಚಾಗಿ ಈ ಥರ ಕಾರ್ಯಕ್ರಮಗಳನ್ನು ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಬಿಜೆಪಿ ಮುಖಂಡರಾದ ದೀಪಕ್ ದೊಡ್ಡಯ್ಯ ಹಾಗೂ ಶ್ರೀರಾಮ ಸೇನೆ ರಾಜ್ಯಾಧ್ಯಕ್ಷ ಸುಂದ್ರೇಶ್ ನರ್ಗಲ್ ಸನಾತನ ಸಂಸ್ಕೃತಿ ಪ್ರತೀಕವಾದ ರಂಗೋಲಿ ಸ್ಪರ್ಧೆಯನ್ನ ಆಯೋಜಿಸಿದ್ದ ಗ್ಯಾರಂಟಿ ನ್ಯೂಸ್ ಬಗ್ಗೆ ಮೆಚ್ಚುಗೆಯ ಮಾತನಾಡಿದ್ರು. ಗ್ಯಾರಂಟಿ ನ್ಯೂಸ್ ಆಯೋಜಿಸಿದಂಥ ಮೂಡಿಗೆರೆಯಲ್ಲಿ ರಂಗೋಲಿಯ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಿಂದಾಯಿತು. ಆದರೆ ಭರತ್ ಅವರಿಗೆ ಇನ್ನೂ ಸ್ವಲ್ಪ ಸಮಯ ಇದ್ದಿದ್ರೆ ಇನ್ನೂ ಭಾಳ ಚೆನ್ನಾಗಿ ಆಯೋಜನೆ ಮಾಡುವ ಒಂದು ಇದಿರ್ತೈತೆ. ಯಾಕಂದರೆ ಇಲ್ಲಿ ಭಾಳಷ್ಟು ಜನ ಮಹಿಳೆಯರು ರಂಗೋಲಿ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳೋರು ಇದ್ದರು. ಆದರೆ ಭರತ್ ಅವರ ಶ್ರಮನೂ ಕೂಡ ಅದೇ ರೀತಿ ಇತ್ತು. ಕಾರ್ಯಕ್ರಮವಂತೂ ಅತ್ಯಂತ ಯಶಸ್ವಿ ಆಯಿತು. ಬಂದಿರುವಂಥ ಗೆಸ್ಟ್ಗಳಾಗಿರ್ಬೋದು, ರಂಗೋಲಿ ಸ್ಪರ್ಧೆಗಳಾಗಿರ್ಬೋದು, ಆಯೋಜನೆ ಆಗಿರ್ಬೋದು, ಮತ್ತು ಇಲ್ಲಿರುವಂಥ ಜೆಸಿಐ ಈ ಘಟಕದವರು ನಮಗೆ ಸಹಕರಿಸಿದಂತಾಗಿರ್ಬೋದು, ಬಂದಂಥ ಎಲ್ಲ ರಂಗೋಲಿ ಸ್ಪರ್ಧೆಗಳು ಒಬ್ಬರಿಗಿಂತ ಒಬ್ಬರು ರಂಗೋಲಿಗಳನ್ನು ಅತ್ಯಂತ ಸುಂದರವಾದ ರಂಗೋಲಿಗಳನ್ನು ಹಾಕಿದ್ದಾರೆ. ನಂದಿನಿ ರಮೇಶ್ ಪ್ರಥಮ ಸ್ಥಾನ ಪಡೆದುಕೊಂಡ್ರೆ ಮೈನಾ ದಯಾನಂದ್ ದ್ವಿತೀಯ ಸ್ಥಾನ ಗಿಟ್ಟಿಸಿಕೊಂಡು ರಾಜ್ಯ ಮಟ್ಟದ ಸ್ಪರ್ಧೆಗೆ ಆಯ್ಕೆಯಾದ್ರು. ಇನ್ನು ತೃತೀಯ ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಂಡ್ರು ನಳಿನಿ ಬೆಟ್ಟಗೆರೆ. ಅವಕಾಶ ಮಾಡಿಕೊಟ್ಟ ಗ್ಯಾರಂಟಿ ನ್ಯೂಸ್ಗೆ ಧನ್ಯವಾದ ಹೇಳಿದ್ರು. ಒಟ್ನಲ್ಲಿ ಕಾಫಿ ನಾಡಿನಲ್ಲಿ ಗ್ಯಾರಂಟಿ ನ್ಯೂಸ್ ಆಯೋಜಿಸಿದ್ದ ರಂಗೋಲಿ ಸ್ಪರ್ಧೆಗೆ ಭರಪೂರ ರೆಸ್ಪಾನ್ಸ್ ಸಿಕ್ಕಿದೆ. ಭರತ್ ಬೆಟ್ಟದ ಮನೆ, ಗ್ಯಾರಂಟಿ ನ್ಯೂಸ್, ಚಿಕ್ಕಮಗಳೂರು.